ಹಾಯ್ ಹಾಯ್ ಹಾಯ್. ಇಷ್ಟೇ ಇವರು ಇಷ್ಟೇ ಮಾತಾಡೋದು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಇಸ್ ಬ್ಯಾಕ್. ಆಲ್ಮೋಸ್ಟ್ ನೆನ್ನೆ ಮೊನ್ನೆ ಮಾಡ್ದಂಗಿದೆ. 1 ವರ್ಷದ ಹಿಂದೆ ಮೇಕಪ್ ಮಾಡಿ ಹೋಗಿದ್ರು. ನಮ್ಮ ಎಲ್ಲ ಆರ್ಟಿಸ್ಟು ಅನುಬಂಧ ಬರುತ್ತೆ ಅಂದರೆ 1 ತಿಂಗಳು 2 ತಿಂಗಳಿಂದ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಇವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು, ಅವ್ರ ಹತ್ರ ಕಾಸ್ಟ್ಯೂಮ್ ಮಾಡಿಸ್ಬೇಕು. ನಾನು ದಡ್ಡಿ ಥರ ನನ್ನ ಶೂಟಿಂಗ್ ಆಯಿತು, ಮನೆ ಆಯಿತು, ಬರೀ ಇದರಲ್ಲೇ ಇದ್ದೆ. ಇವರು ದೇವ್ರ ಥರ ಮೆಸೇಜ್ ಮಾಡಿಬಿಟ್ಟು ಈ ಸಲ ನಾನು ಬರಲ್ಲ ಅಂತ ಕೇಳಿದ ತಕ್ಷಣ ನಾನು ಪ್ಲೀಸ್ ಬನ್ನಿ ಅಂತ ಕರೆದೆ. ಬಂದರು. ಆ್ಯಂಡ್ ಲಾಸ್ಟ್ ಇಯರ್ ಹೇಗೆ ಮೇಕಪ್ ಮಾಡಿದ್ರು ಅದೇ ಥರ ಅದ್ಭುತವಾಗಿ ಮೇಕಪ್ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಅಪ್ಗ್ರೇಡ್ ಆಗ್ತಾ ಇರ್ತಾರೆ. ನಾನು ಲಾಸ್ಟ್ ಇಯರ್ ಅವ್ರ ಹತ್ರ ಏನು ಮೆಟೀರಿಯಲ್ಸ್ ನೋಡಿದೆ, ಯಾವ ಸ್ಟೈಲ್ ನೋಡಿದೆ, ಅದಕ್ಕಿಂತ ಈ ಸಲ ಒಂದು 3 ಲೆವೆಲ್ ಅಪ್ಗ್ರೇಡ್ ಆಗಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ ಇದೆಲ್ಲ ಮೆಟೀರಿಯಲ್ಸ್ ಹೇಗೆ ಅಂದರೆ ಅವ್ರು ಹೇಳಿದ್ರು ನನಗೆ ಎವ್ರಿ ಟೈಮ್ ಹೊಸ ಮೇಕಪ್ ಮೆಟೀರಿಯಲ್ಸ್ ಎಲ್ಲ ಬಂದಾಗ ವಿ ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್, ಅದಕ್ಕೆ ಕ್ಲಾಸಸ್ಗೆಲ್ಲ ಹೋಗ್ತಾರೆ ಅಂತ. ಆ್ಯಂಡ್ ಇವ್ರ ಬಗ್ಗೆ ನಾನು ಲಾಸ್ಟ್ ಇಯರೇ ಹೇಳಿದ್ದೆ, ತುಂಬ ಮೆಥಡಾಲಜಿಕಲಿ ಮೇಕಪ್ ಮಾಡ್ತಾರೆ. ಸೀರಿಯಸ್ಲಿ ಒಂದು ಮೇಕಪ್ ಆರ್ಟಿಸ್ಟ್ ಆಗಲಿ, ಹೇರ್ ಸ್ಟೈಲಿಸ್ಟ್ ಆಗಲಿ, ನಮ್ಮ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಕಾಳಜಿ ತಗೊಳ್ತಾರಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಬೇರೆದಿಲ್ಲ. ಯಾಕಂದರೆ ಅವ್ರಿಗೇನು ಚೆನ್ನಾಗಿ ಕಾಣಿಸ್ಬೇಕು, ಹೆಂಗೋ ಒಂದು ಮಾಡಿ ಹೋಗ್ಬಿಡೋಣ ಅಂತ ಇರುತ್ತೆ. ಬಟ್ ಇವ್ರುಗಳಿಗೆ ಅದಕ್ಕೆ ನಿಜವಾಗ್ಲೂ ಇಲ್ಲ, ಚೆನ್ನಾಗಿ ಕಾಣಿಸ್ಬೇಕು, ಜೊತೆಗೆ ನಮ್ಮ ಸ್ಕಿನ್ ಮತ್ತು ಹೇರ್ ಕೂಡ ಚೆನ್ನಾಗಿರ್ಬೇಕು ಅನ್ನೋ ಕಾಳಜಿ ಇದೆ. ಪ್ರಿಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಮೇಕಪ್ ಮಾಡಿದ್ದಕ್ಕೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದಿದ್ರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಮೋಸ್ಟ್ಲಿ ನಾನೇ ಮೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಹೋಗಪ್ಪ ಕಂಟಿನ್ಯೂ ಶೂಟ್ ಮಾಡ್ತಾಯಿದ್ರು. ದೇವ್ರ ಥರ ಮೆಸೇಜ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು.